ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋ ರೆಸಿಪಿ ಅಂದರೆ ಟೊಮೆಟೊ ಚಟ್ನಿ. ಹಸಿ ಟೊಮೆಟೊ ಇದ್ದರೆ ಸಾಕು, ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ಪಟ್ಟತ್ತ ಮಾಡ್ಬಿಡ್ಬೋದು. ಇದು ಚಪಾತಿಗೆ ರೊಟ್ಟಿಗೆ ಹೇಳಿ ಮಾಡಿದಂಥ ಕಾಂಬಿನೇಷನ್. ಇದಕ್ಕೆ ಏನೇನು ಬೇಕಂದರೆ ಹಸಿ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾ, ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ. ಒಂದು ಕಡಾಯಿ ತೊಗೊಂಡು ಹಸಿ ಟೊಮೆಟೊ ಇರ್ತದೆ ಸ್ವಲ್ಪ ಹುರ್ಕೋಬೇಕು, ಹಸಿ ಮೆಣಸಿನ್ಕಾಯಿನೂ ಹಾಕೋಬೇಕು. ಇದು ಹಸಿ ವಾಸ ಹೋಗೋ ತನಕ ಸ್ವಲ್ಪ ಹುರಿಬೇಕು ಚೆನ್ನಾಗಿ. ಕಂದು ಬಣ್ಣ ಬರೋವರೆಗೂ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಹಸಿ ವಾಸ ಹೋಗಬೇಕಿಲ್ಲ ಅಂದರೆ ಸರಿ ಆಗಲ್ಲ ಅದು. ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಕಲರ್ ಚೇಂಜ್ ಆಗುತ್ತದೆ. ಫಸ್ಟಿಗೆ ಆಯಿಲ್ ಹಾಕೋಬಾರ್ದು, ಸ್ವಲ್ಪ ಫ್ರೈ ಮಾಡ್ಬೇಕು ಹಾಗೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ಫಸ್ಟಿಗೆ ಆಯಿಲ್ ಹಾಕೋದ್ರೆ ಏನಾಗುತ್ತೆ, ಅದು ಜಲ್ದಿ ಫ್ರೈ ಆಗೋಲ್ಲ. ಸೊ ಫಸ್ಟಿಗೆ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಈ ಥರ ಕಲರ್ ಚೇಂಜ್ ಆಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿದ್ರೆ ಸ್ವಲ್ಪ ಹುರಿದಿದೆ. ಅದಕ್ಕೆ ಈಗ ಏನು ಮಾಡೋಣ, ಬೆಳ್ಳುಳ್ಳಿ ಇರ್ತದೆ, ಬೆಳ್ಳುಳ್ಳಿ ಹಾಕೋದು, ಕರಿಬೇವು, ಸ್ವಲ್ಪ ಶೇಂಗಾ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿದು ಹಾಕಿದ್ವಲ್ಲ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸಾಕು, ಒಂದು 5 ನಿಮಿಷ ಆಗಿದೆ ಅನ್ಕೋತೀನಿ, ಸಾಕಿಷ್ಟು. ಇವಾಗ ಏನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಸ್ವಲ್ಪ ತಿರುವಾಡೋಣ. ಯಾವುದೇ ಅಡುಗೆ ಆಗಲಿ ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದು ಫಿನಿಶಿಗೆ ಅನಿಸುತ್ತೆ. ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದು ತಣ್ಣಗಾಗ್ಬಿಡೋಣ. ಇವಾಗ ತಣ್ಣಗಾಗಿದ ನಂತರ ಒಂದು ಮಿಕ್ಸಿ ತೊಗೊಳ್ಳೋಣ. ಮಿಕ್ಸಿ ತೊಗೊಂಡು ನಾವು ಏನು ಫ್ರೈ ಮಾಡ್ಕೊಂಡಿರ್ತೇವೆ ಎಲ್ಲ ಮಿಶ್ರಣ ಮಿಕ್ಸಿಗೆ ಹಾಕೋಣ. ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಹಾಕೊಂಬರೋಣ. ನೋಡ್ತಿದ್ದೀರಾ, ಈ ರೀತಿ ಆಗಬೇಕದು. ಫುಲ್ ಸಣ್ಣಗೆ ರುಬ್ಬೇಡ್ರಿ, ಸ್ವಲ್ಪ ಮೀಡಿಯಮ್ ಇರಬೇಕದು, ಅಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ರೀತಿ ಆಗಿದೆ, ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.